ಬೆಳೆದಂತ ಜಿಲ್ಲಾಧ್ಯಕ್ಷರಾದಂತ ಶಾಂತಗೌಡ ಪಾಟೀಲ್ ಅವರೇ, ಭಾರತೀಯ ಜನತಾ ಪಾರ್ಟಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಇಂದು ನಮ್ಮ ಸಚಿವರೊಬ್ಬರು RSS ಬಗ್ಗೆ ಹೇಳಿಕೆಯನ್ನ ನೀಡಿದ್ದಕ್ಕಾಗಿ ಕರ್ನಾಟಕದಾದ್ಯಂತ ಆ ಹೇಳಿಕೆಯನ್ನ ವಿರೋಧಿಸಿ ನಾವು ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು RSS ಅನ್ನ ಪ್ರೀತಿಸುತ್ತಾರೆ. ಈ ಒಂದು ಇವತ್ತಿನ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತ ಜಿಲ್ಲೆಯ ಅಧ್ಯಕ್ಷರಾದ ಚರಿತ್ಮಠ ಸಾಹೇಬರು ಸ್ವಾಗತವನ್ನು ಬಯಸ್ತಾ ಮತ್ತು ರಾಜ್ಯಸಭಾ ಸದಸ್ಯರು ಆದಂತಹ ನಾರಾಯಣ ಪಾಂಡೆಯವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ಕಾರಣಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಹೇಳಿಕೆಯನ್ನು ಸನ್ಮಾನಿಸಿದ ಸಾಹೇಬರು ಮಾತಾಡಬೇಕಂತ ವಿನಂತಿ. ಬ್ಯಾನ್ ಮಾಡಬೇಕು ಅನ್ನತಕ್ಕಂತ ಹೇಳಿಕೆ ಪ್ರಿಯಾಂಕಾ ಖರ್ಗೆ ಅವರು ನೀಡಿದ್ದಾರೆ. ನಿನ್ನೆ ನನ್ನ ಮನೆಗೆ ಕೆಲವು ಮೀಡಿಯಾದವರು ಬೈಕ್ ತಗೊಳ್ಳಿಕ್ಕೆ ಬಂದರು. ಅವರು ಪ್ರಿಯಾಂಕಾ ಅವರು ಈ ರೀತಿ ಮಾತಾಡಿದ್ದಾರೆ ಅಂತ ಅಂದಾಗ ನಾನು ಮೊದಲು ಯಾರು ಪ್ರಿಯಾಂಕಾ ಗಂಡೋ ಹೆಣ್ಣೋ ಇದು ತಿಳ್ಕೊಂಡು ಬರ್ರಿ ಅಂತಂದೆ. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಇರ್ತಕ್ಕಂಥ ಪರಿಜ್ಞಾನ ಆ ಪ್ರಿಯಾಂಕಾ ಗಾಂಧಿಗೆ ಇಲ್ಲ, ಪ್ರಿಯಾಂಕಾ ಖರ್ಗೆಗೆ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೀರಾ ನೀವು? ಯಾವ ಕೆಲಸ ನಿಮ್ಮ ಅಪ್ಪಾಗಿ ಮಾಡಲಿಲ್ಲ, ನಿಮ್ಮ ಕಾಂಗ್ರೆಸ್ಸಿನ ಅಜ್ಜಿ ಮುತ್ತಜ್ಜಿ ಮಾಡಲಿಕ್ಕಾಗಿಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯತೆಯಾ? RSS ಶಿಬಿರಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಹೋಗಿದ್ದಾರೆ. RSS ಶಿಬಿರದಲ್ಲಿ ಜಯಪ್ರಕಾಶ್ ನಾರಾಯಣ ಬಂದು ಹೋಗಿದ್ದಾರೆ. RSS ಶಿಬಿರದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಹೋಗಿದ್ದಾರೆ. RSS ಬಗ್ಗೆ ನಿಮಗೇನು ಗೊತ್ತದ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 26ನೇ ಜನವರಿ ನೆಹರೂರವರು ಪ್ರಧಾನಮಂತ್ರಿ ಇದ್ದಾಗ 26ನೇ ಜನವರಿಯ ಪರೇಡದಲ್ಲಿ RSS ಸ್ವಯಂ ಸೇವಕರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿತ್ತು. ಆ ಮರಿ ಖರ್ಗೆ ಅವರನ್ನ, ಪ್ರಿಯಾಂಕಾ ಖರ್ಗೆ ಅವರನ್ನ ನೀವು ಸಂಪುಟದಿಂದ ಕಿತ್ತೊಗೆದಿದ್ರೆ ಅಂದ್ರೆ ನಿಮ್ಮ ಗೌರವ ಹೆಚ್ಚಾಗ್ತಿತ್ತು ಸಿದ್ದರಾಮಯ್ಯ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ RSS ಒಂದು ರಾಷ್ಟ್ರ ವಿರೋಧಿ ಸಂಘಟನೆ ಅಲ್ಲ, ರಾಷ್ಟ್ರದ್ರೋಹಿ ಕೆಲಸವನ್ನ ಮಾಡೋದಿಲ್ಲ. ಯಾರು ರಾಷ್ಟ್ರದ್ರೋಹವನ್ನು ಮಾಡ್ತಾರ ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಪ್ರೀತಿಯಿಂದ ಕಾಣ್ತಿರ್ಲಿ. ಹೇಳ್ಬೇಕಾಗಿತ್ತಪ್ಪ ಒಂದ್ಸಲಾರ ನಿಮಗ ಕುಕ್ಕರ್ ಬಾಂಬ್ ರಾಷ್ಟ್ರ ಆದಾಗ, ಇವತ್ತ ಅಖಂಡ ಶ್ರೀನಿವಾಸ ಮಣಿಯವರು ಬೆಂಕಿ ಹಚ್ಚಿದಾಗ, ಅವ್ರ ಮನೆಗೆ ಬೆಂಕಿ ಹಚ್ಚಿದಾಗ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅವಾಗ ಏನ್ ಹೇಳಿದಪ್ಪ, ನಿಮಗೆ ತಾಕತ್ತು, ನಿಮಗೆ ಶಕ್ತಿ ಶೌರ್ಯ, ನಿಮಗೆ ಅಂತವ್ರ ಬಗ್ಗೆ ಮಾತಾಡೋ ಅದೇ ಅಲ್ಲ ನಂದೇ ಇಲ್ಲ ಅಂತ ಹೇಳ್ಬಿಡ್ತೀರಿ ನೀವು. ಆ ಸಂದರ್ಭ ಯಾರು RSS ನಿಮಗೆ ಮಾಡಿದ್ದಾದ್ರೂ ಏನು, RSS ಬಗ್ಗೆ ತಿಳ್ಕೊಂಡವ್ರು ಮಾತಾಡಬೇಕಾಗಿತ್ತಲ್ಲ. ಯಾವ ಸಂದರ್ಭದೊಳಗ ಈ ರಾಷ್ಟ್ರದೊಳಗ ರಾಷ್ಟ್ರಭಕ್ತಿಯನ್ನು ಮೈಗೂಡಿಸಿಕೊಂಡು ರಾಷ್ಟ್ರದ ಜನ ಸಂಕಷ್ಟದಿದ್ದಿರತಕ್ಕಂಥ ಸಂದರ್ಭದೊಳಗ ಭೂಕಂಪ ಆಗಲಿ ಅಥವಾ ಅತಿವೃಷ್ಟಿ ಆಗಲಿ ಏನಾದ್ರೂ ಸಂಕಷ್ಟದ ಸಮಯದೊಳಗ ಜನರ ಜೊತೆ ನಿಂತು ಜನರಿಗೆ ಸಹಾಯವನ್ನು ಮಾಡತಕ್ಕಂಥ ಸಂಸ್ಥೆ ಯಾವುದಾದ್ರಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು ಅಂತಕ್ಕಂಥ ಮಾತನ್ನ. ಆದ್ರಿಂದ ಆ ಖರ್ಗೆ ಅವರನ್ನ ನಾನು ಬಹುಶಃ ಅವ್ರು ಯಾಕೆ ಈ ರೀತಿ ಹೇಳಕತ್ತಾರಂತಂದ್ರೆ, ಇತ್ತಿತ್ತಲಾಗಿ ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಕತ್ತಾರೆ. ಆ ಸಂಪುಟ ವಿಸ್ತರಣೆ ಸಂದರ್ಭದೊಳಗ ಪ್ರಿಯಾಂಕಾ ಖರ್ಗೆ ಅಸಮರ್ಥ ಮಂತ್ರಿ ಅಂತಕ್ಕಂಥದ್ದು ಸಾಬೀತಾಗೈತೆ. ಮತ್ತೆ ಅವ್ರು ಮುಖಂಡರಿಂದ ಮಾತಾಡೋದನ್ನು ನೋಡಿ ಅವನನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಾಗ ಅವ್ರಿಗೆ ಅನಿಸೈತಿ ಈ ರೀತಿ RSS ಟೀಕೆ ಮಾಡಿಬಿಟ್ರೆ ಹೈಕಮಾಂಡ್ ಹತ್ತಿರವಾಗಿ ಹೈಕಮಾಂಡ್ ನನ್ನ ಉಳಿಸ್ತಾರೆ ಅನ್ನೋ ಕಾರಣಕ್ಕೆ ಇವರು ಹೈಕಮಾಂಡ್ ಮುಗಿಸೋ ಕಾರಣಕ್ಕೆ RSS ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಆ ಖರ್ಗೆ ಅವರಿಗೆ ನಾನು ವೈಯಕ್ತಿಕವಾಗಿ ಬಾಗಲಕೋಟೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಧಿಕ್ಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಧನ್ಯವಾದಗಳು. ಆಗಮಿಸಿರುವಂಥ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ನಿಮಗೆಲ್ಲರಿಗೂ ಈ ಕ್ಯಾನ್ಸರ್ ರೋಗಿದ್ದಾಗ ಅದು ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅವಾಗ
ಎಷ್ಟೋ ಹೆಚ್ಚಿನ ರೋಗ ಇದೆ. ಧರ್ಮ ಹೊಡೆಯುವುದು, ಜಾತಿ ಹೊಡೆಯುವುದು, ತಾರತಮ್ಯ ಮಾಡುವಂಥದ್ದು, BJP RSS ಬಗ್ಗೆ ಕಿಡಿಕೆ ಆಗೋದು, ಹಿಂದೂ ಕಾರ್ಯಕರ್ತರ ಕೊಲೆ ಮಾಡೋದು, ಇದನ್ನೆಲ್ಲ ಅವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಈಗೇನು ಈ ಮರಿ ಖರ್ಗೆ ಅವರಿಗೆ ಏನಾಯಿತು ಗೊತ್ತಾಗಲಿಲ್ಲ. ಒಮ್ಮಿಂದ RSS ಬ್ಯಾನ್ ಮಾಡೋದು. ಇವತ್ತು ಪತ್ರಿಕೆಯೊಳಗೆ ಹೇಳಿಕೆ ಕೊಟ್ಟಾರವರು ಸರ್ಕಾರಿ ಜಾಗದೊಳಗೆ ನಾವು ಕಾರ್ಯಕ್ರಮ ನಡೆಸಬಾರ್ದು ಅಂತ ಹೇಳಿದ್ವಿ, ಆದರೆ RSS ಬ್ಯಾನ್ ಮಾಡುವಂತ ಹೇಳಿಲ್ಲ. ಮೊನ್ನೆ ಇವರೇ ಹೇಳ್ಯಾರ RSS ಬ್ಯಾನ್ ಮಾಡಬೇಕು, ತಮಿಳುನಾಡು ಮಾದರಿಯಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಇವತ್ತಾಗಲೇ ಉಲ್ಟಾ ಹೊಡೆದಾರೆ. ಇವ್ರಿಗಾಗಿಲ್ಲ, ಇವ್ರಿಗೇನಾಗುತ್ತೆ ತಲೆ, ಇವರ ಅಪ್ಪಾರಿಗಾಗಿಲ್ಲ, ಇವರ ಮುಖ್ಯಮಂತ್ರಿಗಳಿಗಾಗಿಲ್ಲ, ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ಗಾಗಿಲ್ಲ, ಸರ್ದಾರ್ ಪಟೇಲ್, ಮಹಾತ್ಮ ಗಾಂಧಿ, ಇವನ್ ಜವಾಹರ್ಲಾಲ್ ನೆಹರು ಅವರು ಕೂಡ ಪ್ರಶಂಸೆ ಮಾಡಿದ್ದಾರೆ. RSS ಬಗ್ಗೆ ಪ್ರಶಂಸೆ ಮಾಡಿದ್ದನ್ನು ಇತಿಹಾಸ ಓದಬೇಕು, ಇತಿಹಾಸ ತಿಳ್ಕೋಬೇಕು. ಏಕಾಏಕಿ ಏನಾದರೂ ಏನು ಇವರಿಗೆ RSS ಬ್ಯಾನ್ ಮಾಡುವಂಥದ್ದು ಒಂದು ದೇಶಭಕ್ತ ಸಂಘಟನೆ. ನೀವು ಯಾವುದನ್ನು ಬ್ಯಾನ್ ಮಾಡಬೇಕು ಅದನ್ನು ಬ್ಯಾನ್ ಮಾಡ್ತಾ ಇಲ್ಲ. ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ, ನಿಮ್ಮ ಮೆರವಣಿಗೆಯೊಳಗೆ ಪಾಕಿಸ್ತಾನ ಜೆಂಡಾ ಹಿಡ್ಕೊಂಡು ಅಡ್ಡಾಡ್ತಾರ. ಹೊತ್ತು ಹೊಂಟ್ರೆ ಎಲ್ಲ ಕಡೆ ಆತಂಕವಾದಿಗಳು ಬೆಂಗಳೂರ ಸಿಗ್ತಾರ. ನಿಮ್ಮ ಸರ್ಕಾರ ಐತಿ, ಅಂಥವ್ರನ್ನ ಹಿಡಿದು ಹಾಕಿ ಅವ್ರ ಮೇಲೆ ಕ್ರಮ ತಗೊಂಡು ಅಂಥವ್ರನ್ನ ಬ್ಯಾನ್ ಮಾಡೋದು ಬಿಟ್ಟು RSS ಬ್ಯಾನ್ ಮಾಡುವಂಥದ್ದು ಏನು ರೋಗ ಬಂತು ಇವರಿಗೆ ಯಾವ್ದು ಆಗೋದಾಗಿ ಇವ್ರ ಕಡೆಯಿಂದ ಆಗೋದಿಲ್ಲ. ಮತ್ತು ಬೇರೆ ಬಹುತೇಕ ದೇಶದಾಗ ಯಾವ ಸರ್ಕಾರ ಯಾರು ನಡೆಸ್ತಾರ, ಸರ್ಕಾರ ಯಾರ್ದೈತಿ ಅನ್ನೋದು ಬಹುತೇಕ ಅವ್ರಿಗೆ ಬರ್ತಾರೆ ಕಾಣುತ್ತೆ. ಎಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಬ್ಯಾನ್ ಮಾಡೋಕ್ಕಾಗಿಲ್ಲ, ಈ ನಮ್ಮ ಸರ್ಕಾರದಾಗ ಇವರು ಬ್ಯಾನ್ ಮಾಡ್ತಾರೆ. ಅದಕ್ಕೆ ಇಂಥ ಹೇಳಿಕೆಗಳನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮೊದಲ ದೇಶದ್ರೋಹಿಗಳನ್ನು ಬ್ಯಾನ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡ್ರಿ, ಅವ್ರ ಮೇಲೆ ನೀವೇನಾದರೂ ಕ್ರಮ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅಂತೇಳಿ ನಾವಿವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಹಿರಿಯರಾದ ಬಾಂಡ್ಗೆ ಅವರು